ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 5-8. ಸಂತ್ರಸ್ತರು ಇಲ್ಲದಿದ್ದಾಗ. ಭಾಗ 1. ತನ್ನ ಜನರ ನಡುವೆ ನಡೆಯುವ ನ್ಯಾಯದ ಬಗ್ಗೆ ಯೆಹೋವನು ಎಷ್ಟು ಕಾಳಜಿ ವಹಿಸುತ್ತಾನೆ ಎಂಬುದನ್ನು ಅರಣ್ಯಕಾಂಡ 5ನೇ ಅಧ್ಯಾಯವು ನಮಗೆ ಕಲಿಸುತ್ತದೆ. ಯಾರಾದರೂ ಕಳ್ಳತನ, ವಂಚನೆ, ಮೋಸ ಅಥವಾ ದ್ರೋಹದ ಮೂಲಕ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಾಗ ಯೆಹೋವನು ಅದನ್ನು ಸಣ್ಣ ವಿಷಯವೆಂದು ಪರಿಗಣಿಸಲಿಲ್ಲ. ಆತನು ಅದನ್ನು ಅಪರಾಧ ಎಂದು ಕರೆದನು ಮತ್ತು ಅದನ್ನು ಸರಿಪಡಿಸಲು ಒಂದು ಸ್ಪಷ್ಟವಾದ ಮಾರ್ಗವನ್ನು ನೀಡಿದನು. ಅಪರಾಧ ಮಾಡಿದ ವ್ಯಕ್ತಿಯು ತನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕು, ತಾನು ಕಿತ್ತುಕೊಂಡಿದ್ದನ್ನು ಮರುಪಾವತಿ ಮಾಡಬೇಕು. ಅದಕ್ಕೆ 5ನೇ 1 ಭಾಗದಷ್ಟು 1/5 ಹೆಚ್ಚಿನದನ್ನು ಸೇರಿಸಬೇಕು ಮತ್ತು ಅನ್ಯಾಯಕ್ಕೊಳಗಾದವನಿಗೆ ಅದನ್ನು ಹಿಂದಿರುಗಿಸಬೇಕು. ಅರಣ್ಯಕಾಂಡ 5:6-7. ಇದು ಯೆಹೋವನು ಇಸ್ರಾಯೇಲ್ ಪಾಳೆಯವನ್ನು ರಕ್ಷಿಸುವ ಮಾರ್ಗವಾಗಿತ್ತು. ತನ್ನ ನಿವಾಸದ ಸುತ್ತಲೂ ಗುಪ್ತವಾದ ಅನ್ಯಾಯಗಳಿರುವುದನ್ನು ಆತನು ಇಷ್ಟಪಡಲಿಲ್ಲ. ನಂತರ ಅರಣ್ಯಕಾಂಡ 5:8 ಒಂದು ವಿಶೇಷ ಸಂದರ್ಭದ ಬಗ್ಗೆ ತಿಳಿಸುತ್ತದೆ. ಕೆಲವೊಮ್ಮೆ ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ಮರಣ ಹೊಂದಿರಬಹುದು ಮತ್ತು ಆ ಮರುಪಾವತಿಯನ್ನು ಸ್ವೀಕರಿಸಲು ಯಾವುದೇ ಹತ್ತಿರದ ಸಂಬಂಧಿಗಳು ಉಳಿದಿಲ್ಲಿರಬಹುದು. ಇಸ್ರಾಯೇಲರ ಜೀವನದಲ್ಲಿ ಒಬ್ಬ ನಿಕಟ ಸಂಬಂಧಿಯು ವಿಮೋಚಕನಾಗಿ ಕಾರ್ಯನಿರ್ವಹಿಸಬಹುದಿತ್ತು ಮತ್ತು ಕುಟುಂಬದ ಪರವಾಗಿ ಬರಬೇಕಾದುದನ್ನು ಸ್ವೀಕರಿಸಬಹುದಿತ್ತು. ಆದರೆ ಅಂಥ ವ್ಯಕ್ತಿ ಯಾರೂ ಇಲ್ಲದಿದ್ದರೆ ಆ ನಷ್ಟ ಪರಿಹಾರ ಏನಾಗಬೇಕು? ಯೆಹೋವನು ಸ್ಪಷ್ಟವಾಗಿ ಉತ್ತರಿಸುತ್ತಾನೆ. ಆ ಪಾವತಿಯು ಆತನಿಗೆ ಸೇರಿದ್ದು ಮತ್ತು ಅದನ್ನು ಯಾಜಕನಿಗೆ ನೀಡಬೇಕು. ಅರಣ್ಯಕಾಂಡ 5:8. ಆ ಸಾಲು ಸಣ್ಣದಾಗಿ ಕಾಣಿಸಬಹುದು, ಆದರೆ ಯೆಹೋವನು ನ್ಯಾಯದ ಬಗ್ಗೆ ಎಷ್ಟು ಗಂಭೀರನಾಗಿದ್ದಾನೆ ಎಂಬುದನ್ನು ಇದು ತೋರಿಸುತ್ತದೆ. ಮೊದಲನೆಯ ಪಾಠವೆಂದರೆ ಕೇವಲ ಸಂತ್ರಸ್ತರು, ಅಂದರೆ ಬಲಿಪಶುಗಳು. ಬಲಿಪಶುಗಳು ಇಲ್ಲದ ಕಾರಣಕ್ಕಾಗಿ ಮರುಪಾವತಿಯು ಇಲ್ಲದಂತಾಗುವುದಲ್ಲ. ಮರಣವು ಯಾವುದು ಸರಿಯೋ ಅದನ್ನು ರದ್ದುಗೊಳಿಸುವುದಿಲ್ಲ. ಈಗ ಮರುಪಾವತಿ ಮಾಡಲು ಯಾರೂ ಇಲ್ಲ, ಆದ್ದರಿಂದ ನಾನು ಆ ಲಾಭವನ್ನು ನಾನೇ ಇಟ್ಟುಕೊಳ್ಳಬಹುದು ಎಂದು ಹೇಳಲು ಯೆಹೋವನು ಯಾರಿಗೂ ಅವಕಾಶ ನೀಡುವುದಿಲ್ಲ. ಇಲ್ಲ, ಆ ಸಾಲವು ಹಾಗೆಯೇ ಇರುತ್ತದೆ. ಅನ್ಯಾಯವು ಇನ್ನೂ ಅಸ್ತಿತ್ವದಲ್ಲಿರುತ್ತದೆ. ನೈತಿಕ ಲೆಕ್ಕಾಚಾರವು ಇನ್ನೂ ಮುಕ್ತಾಯವಾಗಿರುತ್ತದೆ. ಮಾನವ ಸಂದರ್ಭಗಳನ್ನು ಮೀರಿ ನ್ಯಾಯವು ಮುಂದುವರಿಯುತ್ತದೆ ಎಂಬುದನ್ನು ಯೆಹೋವನು ತೋರಿಸುತ್ತಿದ್ದಾನೆ. ಜನರು ಮರೆಯಬಹುದು, ಕುಟುಂಬಗಳು ಇಲ್ಲದಿರಬಹುದು, ಸಾಕ್ಷಿಗಳು ಸತ್ತಿರಬಹುದು, ಆದರೆ ಯೆಹೋವನು ಉಳಿಯುತ್ತಾನೆ. ಆತನ ಕಣ್ಣುಗಳು ನೋಡುತ್ತವೆ ಮತ್ತು ಆತನ ಮಟ್ಟಗೋಲು ಸ್ಥಿರವಾಗಿರುತ್ತದೆ. ಎರಡನೆಯ ಪಾಠವೆಂದರೆ ಪಾಪವು ಎಂದಿಗೂ ಕೇವಲ ಸಮತಲವಾಗಿ ಮನುಷ್ಯರ ನಡುವೆ ಮಾತ್ರ ಇರುವುದಿಲ್ಲ. ಅದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧ ಮಾತ್ರವಲ್ಲ, ಅದು ಯೆಹೋವನ ವಿರುದ್ಧವೂ ಆಗಿದೆ. ದಾವೀದನು ದೇವರಿಗೆ ಮೊರೆ ಇಡುತ್ತಾ, ನಾನು ನಿಮಗೆ ನಿನ್ನೊಬ್ಬನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದಾಗ ಇದನ್ನು ಅರ್ಥ ಮಾಡಿಕೊಂಡಿದನು. ಕೀರ್ತನೆ 51:4. ದಾವೀದನು ಜನರಿಗೆ ಹಾನಿ ಮಾಡಿದನು ಮತ್ತು ಅವರ ಮುಂದೆ ಅದನ್ನು ಒಪ್ಪಿಕೊಂಡಿದನು. ಆದರೆ ಪ್ರತಿಯೊಂದು ಪಾಪವು ಯೆಹೋವನ ಮೇಲೆ ಮಾಡುವ ಅಪರಾಧವಾಗಿದೆ ಎಂದು ಅವನು ಅರ್ಥ ಮಾಡಿಕೊಂಡಿದನು. ಏಕೆಂದರೆ ಯೆಹೋವನು ಸತ್ಯ, ಪ್ರೀತಿ ಮತ್ತು ನ್ಯಾಯವನ್ನು ಆಜ್ಞಾಪಿಸಿದ ಒಡಂಬಡಿಕೆಯ ಒಡೆಯನಾಗಿದ್ದಾನೆ. ಆದ್ದರಿಂದ ಮರುಪಾವತಿಯನ್ನು ಒಬ್ಬ ಮಾನವ ವಾರಸುದಾರನಿಗೆ ಮಾಡಲು ಸಾಧ್ಯವಾಗದಿದ್ದಾಗ ಅದು ತನಗೇ ಬರಬೇಕೆಂದು ಯೆಹೋವನು ಹೇಳುತ್ತಾನೆ. ಇದು ಯೆಹೋವನಿಗೆ ಹಣದ ಅವಶ್ಯಕತೆ ಇದೆ ಎಂದಲ್ಲ, ಬದಲಾಗಿ ಯೆಹೋವನೇ ಅಂತಿಮ ನ್ಯಾಯಾಧೀಶನಾಗಿದ್ದಾನೆ ಮತ್ತು ಆ ಸಾಲವು ಬಗೆಹರಿಯದೆಯೇ ಉಳಿಯಬಾರದು ಎಂಬುದು ಇದರ ಉದ್ದೇಶ.
ಮೂರನೆಯ ಪಾಠವೇನೆಂದರೆ, ಯಾಜಕನು ಪಾಳ್ಯದಲ್ಲಿ ಯೆಹೋವನಿಂದ ನೇಮಿಸಲ್ಪಟ್ಟ ಪ್ರತಿನಿಧಿಯಾಗಿ ನಿಲ್ಲುತ್ತಾನೆ. ಇಸ್ರಾಯೇಲಿನಲ್ಲಿ ಯಾಜಕನು ಪವಿತ್ರ ವಸ್ತುಗಳನ್ನು ನಿರ್ವಹಿಸುತ್ತಿದ್ದನು. ದೇವದರ್ಶನದ ಗುಡಾರದಲ್ಲಿ ಸೇವೆ ಸಲ್ಲಿಸುವವರ ಪೋಷಣೆಗಾಗಿ ಯೆಹೋವನು ನೀಡಿದ ನಿಯಮದಂತೆ ಅವನು ಕೆಲವು ಅರ್ಪಣೆಗಳನ್ನು ಸ್ವೀಕರಿಸುತ್ತಿದ್ದನು. ಅರಣ್ಯಕಾಂಡ 18:8-11. ಆದ್ದರಿಂದ ನಷ್ಟ ಪರಿಹಾರವನ್ನು ಯಾಜಕನ ಬಳಿಗೆ ತಂದಾಗ ಅದು ಯೆಹೋವನ ಪವಿತ್ರ ಆಸ್ತಿಯ ಭಾಗವಾಗುತ್ತದೆ ಮತ್ತು ಆತನ ಸೇವೆಯನ್ನು ಮುಂದುವರಿಸಲು ಆತನು ವಿನ್ಯಾಸಗೊಳಿಸಿದ ವ್ಯವಸ್ಥೆಯ ಭಾಗವಾಗುತ್ತದೆ. ಇದನ್ನು ಒಬ್ಬ ವ್ಯಕ್ತಿಗೆ ನೀಡುವ ಖಾಸಾಗಿ ಅಥವಾ ಅವನ ಸ್ವಂತ ಉಡುಗೊರೆಯಾಗಿ ನೀಡಲಾಗುವುದಿಲ್ಲ. ಇದನ್ನು ನೇರವಾಗಿ ಯೆಹೋವನಿಗೆ ಸಲ್ಲಬೇಕಾದ ಪವಿತ್ರ ನಷ್ಟ ಪರಿಹಾರವಾಗಿ ಅರ್ಪಿಸಲಾಗುತ್ತದೆ. ಈ ನಿಯಮವು ಸಮಾಜವನ್ನು ಒಂದು ಗುಪ್ತ ರೀತಿಯ ಅನ್ಯಾಯದಿಂದ ರಕ್ಷಿಸುತ್ತದೆ. ಯೆಹೋವನು ಈ ಆಜ್ಞೆಯನ್ನು ನೀಡದಿದ್ದರೆ ಜನರು ಸಮಯ ಕಳೆಯುವವರೆಗೆ ಕಾಯುತ್ತಿದ್ದರು, ಸಂತ್ರಸ್ತರು ಸಾಯಲಿ ಎಂದು ಹಾರೈಸುತ್ತಿದ್ದರು ಮತ್ತು ಆ ಮೂಲಕ ಮರುಪಾವತಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ದೇವರು ಆ ಬಾಗಿಲನ್ನು ಮುಚ್ಚುತ್ತಾನೆ. ಸಂತ್ರಸ್ತರು ಇಲ್ಲಿ ಇಲ್ಲದಿದ್ದರೂ ಆ ಪಾವತಿಯು ಇನ್ನೂ ನನಗೆ ಸೇರಿದ್ದು ಎಂದು ಆತನು ಹೇಳುತ್ತಾನೆ. ಅಂದರೆ ಇಸ್ರಾಯೇಲರು ಆತನಿಗೆ ಭಯಪಡುವುದನ್ನು ದೇವರು ಕಲಿಸುತ್ತಿದ್ದಾನೆ, ಏಕೆಂದರೆ ಆತನ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ತಪ್ಪು ಮನುಷ್ಯರಿಂದ ಮರೆಯಾಗಿರಬಹುದು, ಆದರೆ ದೇವರಿಂದ ಮರೆಯಾಗಿರಲು ಸಾಧ್ಯವಿಲ್ಲ. ಹೀಗಾಗಿ ಅರಣ್ಯಕಾಂಡ 5:8 ಪಾಳ್ಯದಲ್ಲಿ ಒಂದು ಬೆಳಕಿನಂತೆ ನಿಂತಿದೆ. ಯೆಹೋವನು ಕೇವಲ ಆಲಯಗಳನ್ನು ಮತ್ತು ಬಲಿಗಳನ್ನು ಮಾತ್ರ ನೋಡುತ್ತಿಲ್ಲ, ಆತನು ದೈನಂದಿನ ವ್ಯವಹಾರಗಳನ್ನು ಗಮನಿಸುತ್ತಿದ್ದಾನೆ ಎಂದು ಅದು ನಮಗೆ ತಿಳಿಸುತ್ತದೆ. ಆತನು ನ್ಯಾಯಸಮ್ಮತತೆ, ಪ್ರಾಮಾಣಿಕತೆ ಮತ್ತು ಪುನಃಸ್ಥಾಪನೆಯ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಪಾಪದಿಂದ ಜನರು ಲಾಭ ಗಳಿಸುವುದನ್ನು ಆತನು ಅನುಮತಿಸುವುದಿಲ್ಲ. ಅಪರಾಧವು ಮರುಪಾವತಿಯಾಗದೆ ಉಳಿಯಲು ಆತನು ಬಿಡುವುದಿಲ್ಲ ಮತ್ತು ಮರಣವು ನೀತಿಯನ್ನು ರದ್ದುಗೊಳಿಸಲು ಆತನು ಬಿಡುವುದಿಲ್ಲ. ಯೆಹೋವನ ನ್ಯಾಯವು ಸ್ಥಿರವಾಗಿದೆ ಮತ್ತು ಆತನ ಪಾಳೆಯವು ಶುದ್ಧವಾಗಿರಬೇಕು. ಈ ನಿಯಮದಲ್ಲಿ ಇನ್ನೂ ಆಳವಾದ ಅರ್ಥವಿದೆ. ಅದು ಬೆಳ್ಳಿ ಮತ್ತು ಯಾಜಕರನ್ನು ಮೀರಿ ಬಹಳ ದೂರ ಸಾಗುತ್ತದೆ. ಯೆಹೋವನು ತನ್ನ ಸ್ವಂತ ಹೃದಯದ ಬಗ್ಗೆ ಮತ್ತು ಮರುಪಾವತಿ ಮಾಡಲು ಸಾಧ್ಯವಾಗದ ಸಾಲಗಳನ್ನು ಆತನು ಹೇಗೆ ನಿಭಾಯಿಸುತ್ತಾನೆ ಎಂಬುದರ ಕುರಿತು ಏನನ್ನೋ ತೋರಿಸುತ್ತಿದ್ದಾನೆ. ಆ ಆಳವಾದ ಅರ್ಥವನ್ನು ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಿನ್ನ ಮುಂದೆ ನನ್ನ ಹೃದಯಗಳನ್ನು ಪ್ರಾಮಾಣಿಕವಾಗಿಯೂ ಮತ್ತು ನಮ್ಮ ಕೈಗಳನ್ನು ಶುದ್ಧವಾಗಿಯೂ ಮಾಡು. ನಾವು ರಹಸ್ಯವಾಗಿ ಅಥವಾ ಬಹಿರಂಗವಾಗಿ ಯಾರಿಗಾದರೂ ಅನ್ಯಾಯ ಮಾಡಿದರೆ ಅದನ್ನು ಬೆಳಕಿಗೆ ತರು ಮತ್ತು ಅದನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನು ನಮಗೆ ನೀಡು. ನಾವು ಕೊಡಬೇಕಾದುದನ್ನು ಮರುಪಾವತಿ ಮಾಡಲು ಮತ್ತು ನಾವು ಹಾನಿ ಮಾಡಿದ್ದನ್ನು ಸರಿಪಡಿಸಲು ನಮಗೆ ಕಲಿಸು. ಅದು ನಮಗೆ ನಷ್ಟ ತಂದರೂ ಪರವಾಗಿಲ್ಲ. ಪಾಪದಿಂದ ಲಾಭ ಗಳಿಸದಂತೆ ನಮ್ಮನ್ನು ಕಾಪಾಡು ಮತ್ತು ಪ್ರೀತಿ ಹಾಗೂ ಭಕ್ತಿಯಿಂದ ನಿನಗೆ ಭಯಪಡಲು ನಮಗೆ ತರಬೇತಿ ನೀಡು. ನಿನ್ನ ನ್ಯಾಯ ಮತ್ತು ಕೃಪೆಯು ನಮ್ಮ ಜೀವನವನ್ನು ಶುದ್ಧೀಕರಿಸಲಿ ಮತ್ತು ನಮ್ಮ ಮಧ್ಯೆ ಇರುವ ನಿನ್ನ ಪಾಳೆಯವನ್ನು ಪವಿತ್ರವಾಗಿರಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.